ಹಲೋ, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ. ಯಾಕೆ ಅಂದರೆ ಇದರಲ್ಲಿರೋ ಮ್ಯಾಟ್ರ್ ನಿಮಗೆ ಗೊತ್ತಾಗಲ್ಲ. ಸ್ಕ್ರೋಲ್ ಮಾಡ್ಕೊಂತ ಬಿಟ್ಟು ಬಿಟ್ಟು ನೋಡಿದರೆ ಇದು ನಿಮಗೆ ಒಳಗಡೆ ಏನಿದೆ ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಕೊನೆ ತನಕ ನೋಡಿದರೆ ಈ ವಿಷಯ ಏನು ಅನ್ನೋದು ಗೊತ್ತಾಗ್ತದೆ. ನಾನು ಇದರಲ್ಲಿ ತುಂಬ ಇಂಗ್ಲೀಷ್ ಬಳಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕನ್ನಡದವ್ರು ಅಷ್ಟೇ ನೋಡೋದಿಲ್ಲ, ಬೇರೆ ರಾಜ್ಯದವರು ಬೇರೆ ದೇಶದವರು ಕೂಡ ನೋಡ್ಬೋದು. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಬಳಸ್ತಾ ಇದ್ದೀನಿ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ತಪ್ಪದೇ ನೋಡಿ. ವಿಷಯ ತುಂಬ ಮ್ಯಾಟ್ರ್ ಚೆನ್ನಾಗಿರುತ್ತೆ. ನೀವು ತಿಳ್ಕೊಳ್ಬೇಕಾದ ವಿಷಯಗಳೇ ಇವೆಲ್ಲ. ಕೊನೆ ತನಕ ನೋಡ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಮ್ಯಾಟ್ರಿಗೆ ಬಂದುಬಿಡೋಣ. ಸಕ್ಸಸ್ಫುಲ್ ಪೀಪಲ್ ಯಾವ ರೀತಿಯಾಗಿ ಒಂದು ಹ್ಯಾಬಿಟ್ಸ್ ಇಟ್ಕೊಂಡಿರ್ತಾರೆ ಅಂದರೆ, ಸಕ್ಸಸ್ಫುಲ್ ಪೀಪಲ್ ಫಾಲೋ ದೀಸ್ ಮಾರ್ನಿಂಗ್ ಹ್ಯಾಬಿಟ್ಸ್ ಅಂತ. ಅವ್ರು ಏನೇನು ಹ್ಯಾಬಿಟ್ಸ್ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೀವನ ಚೇಂಜ್ ಆಗೋದು ಒಂದು ದೊಡ್ಡ ಮಿರಾಕಲಿನಿಂದಲ್ಲ. ನಾವು ಅನ್ಕೊಂತೀವಿ ಫ್ರೆಂಡ್ಸ್, ನಮ್ಮ ಜೀವನ ಏನೋ ಒಂದು ದೊಡ್ಡ ಮಿರಾಕಲ್ಲು, ಏನೋ ಒಂದು ನಮಗೆ ಲಕ್ ಬಂದ್ಬಿಡ್ತು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದು ಅಲ್ಲ. ಪ್ರತಿದಿನ ನಾವು ಫಾಲೋ ಮಾಡುವ ಸ್ಮಾಲ್ ಹ್ಯಾಬಿಟ್ಸ್ನಿಂದ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಈ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರೆ, ಪೀಪಲ್ ನಾರ್ಮಲ್ ಲೈಫ್ ನಡುವೆ ಸಕ್ಸಸ್ಫುಲ್ ಲೈಫ್ ಮಾಡುವಂತ ಪೀಪಲ್ ನಡುವೆ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಯಾವ ರೀತಿಯಾಗಿ ಅಂದ್ರೆ ಏನ್ ಗೊತ್ತಾ, ಮಾರ್ನಿಂಗ್ ರೂಟೀನ್ ಅವರು ಫಾಲೋ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ನೀವು ಬೆಳಗ್ಗೆ ಹೇಗೆ ಸ್ಟಾರ್ಟ್ ಮಾಡ್ತೀರೋ ಅದೇ ನಿಮ್ಮ ಹೋಲ್ ಡೇ ಮೂಡ್ ಡಿಸೈಡ್ ಮಾಡ್ತದೆ ಅಲ್ವಾ. ಅದಕ್ಕೆ ನಾವು ತುಂಬ ಚೆನ್ನಾಗಿ ಬೇಗನೆ ಎದ್ದು ಸ್ಟಾರ್ಟ್ ಮಾಡಿದರೆ ಅದೇ ಥರ ನಮ್ಮ ಮೂಡ್ ಕೂಡ ಇರುತ್ತೆ. ತುಂಬ ಸಕ್ಸಸ್ಫುಲ್ ಪೀಪಲ್ ಸಿಂಪಲ್ ಮಾರ್ನಿಂಗ್ ಹ್ಯಾಬಿಟ್ಸನ್ನು ಅವರು ಫಾಲೋ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಅವರು ಮ್ಯಾಜಿಕ್ ಏನು ಮಾಡೋದಿಲ್ಲ. ಅಯ್ಯೋ, ಅವರು ತುಂಬ ಸಕ್ಸಸ್ ಆಗಿಬಿಟ್ರು, ಅವ್ರು ಮುಂದೆ ಬಂದರು, ಅವ್ರು ಏನು ಮ್ಯಾಜಿಕ್ ಇರ್ಬೋದು ಅಂತ ನಾವು ತಿಳ್ಕೊಂಡಿರ್ತೀವಿ. ಅವ್ರು ಏನು ಮ್ಯಾಜಿಕ್ ಮಾಡಿರೋದಿಲ್ಲ. ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಅಷ್ಟೇ ಅವರು. ಸೊ ಟುಡೇ ಈ ವಿಡಿಯೋ ಸಕ್ಸಸ್ಫುಲ್ ಪೀಪಲ್ ಫಾಲೋ ಮಾಡುವ ಪವರ್ಫುಲ್ ಏನು ಮಾರ್ನಿಂಗ್ ಹ್ಯಾಬಿಟ್ಸ್ ಅಂತ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಹ್ಯಾಬಿಟ್ ನಿಮ್ಮ ಲೈಫ್ಗೂ ಪೀಸು ಮತ್ತು ಪ್ರೊಡಕ್ಟಿವಿಟಿ, ಕಾನ್ಫಿಡೆನ್ಸ್ ಎಲ್ಲವನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಈ ಮ್ಯಾಟರ್ನ ತೆಗೆದುಕೊಂಡಿದ್ದೀನಿ. ಸಕ್ಸಸ್ಫುಲ್ ಪೀಪಲ್ ಮೋಸ್ಟ್ಲಿ ಅರ್ಲಿ ವೇಕಪ್ ಮಾಡ್ತಾರೆ. ಅಂದರೆ ಬೆಳಗ್ಗೆನೆ ಅವರು ಬೇಗನೆ, ಯಾರು ಯಶಸ್ವಿ ಆಗಿರ್ತಾರ ಲೈಫಲ್ಲಿ ಅವರು ಬೆಳಗ್ಗೆನೆ ಬೇಗನೆ ಹೇಳ್ತಾರೆ. ಯಾಕೆಂದರೆ ಅರ್ಲಿ ಮಾರ್ನಿಂಗ್ನಲ್ಲಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತದೆ. ಯಾವುದೇ ಒಂದು ಗಲಾಟೆ ಏನು ಇರೋದಿಲ್ಲ. ಮೈಂಡ್ ಕೂಡ ಕಾಮ್ ಆಗಿರುತ್ತೆ. ಅವಾಗ ಪ್ರಕೃತಿನೇ ಕೂಡ ತುಂಬ ಸೈಲೆಂಟ್ ಆಗಿರುತ್ತದೆ. ಯಾವುದೇ ವೆಹಿಕಲ್ ಸೌಂಡ್ ಆಗಿರ್ಬೋದು, ಯಾವ ಜನಗಳ ಗಲಾಟೆಗಳಾಗಿರ್ಬೋದು ಯಾವುದೇ ಇರೋದಿಲ್ಲ. ಅವರು ಮಾರ್ನಿಂಗ್ ಟೈಮನ್ನು ಯಾವತ್ತೂ ವೇಸ್ಟ್ ಮಾಡೋದಿಲ್ಲ. ಕೆಲವರು 4 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 5 ಗಂಟೆಗೆ ಎದ್ದೇಳ್ತಾರೆ. ಈಗ ತುಂಬಾ ಬೇಗ ಬೇಗ ಎದ್ದು ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅವರು ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಯಾವುದೇ ಒಂದು ಟೈಮನ್ನು ಯಾವತ್ತೂ ವೇಸ್ಟ್ ಮಾಡೋದಿಲ್ಲ. ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆಲ್ಲ, ಬೆಳಗ್ಗೆ ಎದ್ದವನಿಗೆ ಬೆಳಕು ಹೆಚ್ಚು ಅಂತೆ ನೋಡ್ರಿ. ಮಾರ್ನಿಂಗ್ ಟೈಮು ನಿಮ್ಮ ಲೈಫ್ ರೀಸೆಟ್ ಬಟನ್ ತರ ಇರುತ್ತದೆ ಗೊತ್ತಾ. ಒಂಥರ ರೀಸೆಟ್ ಮಾಡ್ತಾ ಇರ್ತೀವಲ್ಲ, ಆ ಬಟನ್ ತರ ಇರುತ್ತೆ. ನಾವು ಲೇಟಾಗಿ ಎದ್ಬಿಟ್ರೆ ಏನ್ ಮಾಡ್ತೇವೆ, ಹರಿ ಗಾಬರಿ, ನಮಗೆ ಒಂಥರ ಅವಸರವಾಗಿರ್ತೀವಿ, ಸ್ಟ್ರೆಸ್ ಆಗ್ತದೆ, ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ ನಮಗೆ. ಬಹಳ ಜನ ಬೆಳಗ್ಗೆ ಬೇಗನೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ, ಫೋನ್ ಹಿಡಿತಾರೆ, ವಾಟ್ಸಪ್ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಶಾರ್ಟ್ ನೋಡ್ತಾ ಇರ್ತಾರೆ. ಆ ಕ್ಷಣದಿಂದಲೇ ನಮ್ಮ ಮೈಂಡ್ ಏನಾಗುತ್ತೆ ಗೊತ್ತಾ, ಟಯರ್ಡ್ ಆಗಲು ಸ್ಟಾರ್ಟ್ ಆಗ್ತದೆ. ಫ್ರೆಂಡ್ಸ್, ಸಕ್ಸಸ್ಫುಲ್ ಪೀಪಲ್ ಫಸ್ಟ್ ಅವರು ತಮ್ಮ ಮೈಂಡ್ ಜೊತೆ ಕನೆಕ್ಟ್ ಆಗಿರ್ತಾರೆ ಗೊತ್ತಾ. ಫೋನ್ ಜೊತೆ ಅಲ್ಲ, ಅವರು ಸೋಷಿಯಲ್ ಮೀಡಿಯಾ ಜೊತೆನೂ ಅಲ್ಲ. ಅವರು ತುಂಬಾ ಸೋಷಿಯಲ್ ಮೀಡಿಯಾನು ತುಂಬಾ ಅವಾಯ್ಡ್ ಮಾಡ್ತಾರೆ. ಅವರು ಅದ್ರ ಬದಲು ಸಿಟ್ ಕ್ವೈಟ್ಲಿ, ತುಂಬ ಕೂಲಾಗಿ ಕುತ್ಕೊಳ್ತಾರೆ. ಡ್ರಿಂಕ್ ವಾಟರು, ಟೇಕ್ ಎ ಡೀಪ್ ಬ್ರೀತ್ಸ್ ತಗೊಳ್ತಾರೆ. ಇದು ಅವರು ಉಸಿರಾಟವನ್ನು ಬ್ರೀತಾಗಿ ತಗೊಳ್ತಾ ಇರ್ತಾರೆ. ತಮ್ಮ ಬಾಡಿ ಓಲ್ ನೈಟು ರೆಸ್ಟ್ ಮೂಡಲ್ಲಿ ಇರೋದರಿಂದ ಮಾರ್ನಿಂಗ್ ಅವ್ರ ಬಾಡಿಗೆ ಹೈಡ್ರೇಷನ್ ಬೇಕಾಗಿರ್ತದೆ. ನಮ್ಮ ಬಾಡಿ ಏನು ಮಾಡಿರ್ತದೆ, ಇಡೀ ನೈಟು ಒಂದು ಓಲ್ ರೆಸ್ಟ್ ಮೂಡಲ್ಲಿ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಮಾರ್ನಿಂಗಲ್ಲಿ ನಮ್ಮ ಬಾಡಿಗೆ ಏನು ಮಾಡಬೇಕು, ಒಂದು ಸ್ವಲ್ಪ ರೆಸ್ಟ್ ಕೊಟ್ಕೊಂಡು ಆಮೇಲೆ ಅದನ್ನು ರೀಸ್ಟಾರ್ಟ್ ಮಾಡ್ಕೊಳ್ಬೇಕು, ಚಾರ್ಜ್ ಮಾಡಬೇಕು ಅಷ್ಟೇ. ಸಕ್ಸಸ್ಫುಲ್ ಪೀಪಲ್ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಇರ್ತಾರೆ. ಅವರು ಬಿಸಿ ನೀರು ಕುಡಿತಾರೆ, ವಾಟರ್ ಡ್ರಿಂಕ್ ಮಾಡ್ತಾರೆ. ಆಮೇಲೆ ಅವರು ಬಾಡಿ ಡಿಟ್ಯಾಕ್ಸ್ ಮಾಡ್ತೀವಿ. ಈ ನೀರು ಕುಡಿದ್ರಿಂದ ಏನಾಗ್ತದೆ, ಬಾಡಿ ಡಿಟ್ಯಾಕ್ಸ್ ಆಗುತ್ತದೆ, ಮೈಂಡ್ ಫ್ರೆಶ್ ಆಗುತ್ತದೆ, ಸ್ಕಿನ್ ಕೂಡ ಗ್ಲೋ ಆಗುತ್ತದೆ.
ಸಿಂಪಲ್ ಹ್ಯಾಬಿಟ್ಸ್ ಬಟ್ ಪವರ್ಫುಲ್ ರಿಸಲ್ಟ್ ಸಕ್ಸಸ್ಫುಲ್ ಪೀಪಲ್. ಬಾಡಿ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವರು, ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಬಾಡಿಗೆ. ವಾಕ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಅವರು ಈ ರೀತಿಯಾಗಿ ಮಾಡೋದ್ರಿಂದ ಅವರಿಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತದೆ, ಮೈಂಡು ಪಾಸಿಟಿವಿಟಿಗೆ ಬರುತ್ತದೆ. ಹೆಲ್ದಿ ಬಾಡಿ ಗಿವ್ಸ್ ಹೆಲ್ದಿ ಥಾಟ್ಸ್ ಅಂತ ಕೂಡ ಹೇಳ್ತಾರಲ್ವಾ, ಅನ್ನೋ ಹಾಗೆ ನಾವು ಕೂಡ ಹೆಲ್ದಿ ಬಾಡಿನ ಇಟ್ಕೊಳ್ಬೇಕು, ನಾವು ಹೆಲ್ದಿ ಆಗಿರ್ಬೇಕು ಅನ್ನೋದು ಇದರ ಅರ್ಥ. ನಾವು ಹೆಲ್ತನ್ನು ಇಗ್ನೋರ್ ಮಾಡಿಬಿಟ್ರೆ ಏನಾಗ್ತೈತೆ, ಸಕ್ಸಸ್ ಹುಡುಕಕ್ಕೆ ಹೋದ್ರೆ ಒಂದಿನ ಸಕ್ಸಸ್ ಬಂದು ಕೂಡ ನಾವು ಎಂಜಾಯ್ ಮಾಡೋಕ್ಕೆ ನಮ್ಗೆ ಹೆಲ್ತ್ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್. ಸಕ್ಸಸ್ಫುಲ್ ಪೀಪಲ್ ಡೇ ಅನ್ನ ರ್ಯಾಂಡಮ್ ಆಗಿ ಅವರು ಸ್ಟಾರ್ಟ್ ಮಾಡೋದಿಲ್ಲ. ಅವತ್ತು ಫಸ್ಟ್ ಪ್ಲಾನ್ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಅಂದರೆ, ಟುಡೇ ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ನನಗೆ, ನಾನು ಇವತ್ತು ಏನು ಕಂಪ್ಲೀಟ್ ಮಾಡಬೇಕಾಗಿದೆ, ನನ್ನ ಗೋಲ್ಸ್ ಏನು, ನನ್ನ ಫೋಕಸ್ ಏನು ಅಂತ ಅವ್ರ ಕಡೆ ಗಮನ ಕೊಡ್ತಾ ಇರ್ತಾರೆ. ಮತ್ತು ಅವರು ರೈಟಿಂಗಲ್ಲಿ ಬರಿತಾ ಇರ್ತಾರೆ. ಅವರು ಮಾರ್ನಿಂಗ್ನಲ್ಲಿ ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ ಮಾಡ್ತಾ ಇರ್ತಾರೆ. ನಮ್ಮ ಹಾಗೆ ನೆಗೆಟಿವ್ ಆಗಿ ಮಾತಾಡಲ್ಲ ಅವರು ಪಾಸಿಟಿವ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ. ಯಾವ ಥರ ಅಂದರೆ, ಐ ಕ್ಯಾನ್ ಡೂ ದಿಸ್, ಟುಡೇ ವಿಲ್ ಬಿ ಗುಡ್ ಡೇ, ಐ ಆಮ್ ಇಂಪ್ರೂವಿಂಗ್ ಡೈಲಿ, ಹೀಗೆ ಹೇಳ್ಕೊಳ್ತಾನೆ ಇರ್ತಾರೆ, ಅಫರ್ಮೇಷನ್ ಮಾಡ್ಕೊಳ್ತಾ ಇರ್ತಾರೆ. ಯುವರ್ ವರ್ಡ್ಸ್ ಕ್ರಿಯೇಟ್ ಯುವರ್ ಮೈಂಡ್ ಸೆಟ್ ಅಂತ ಹೇಳ್ಬೋದು ನಾವು. ನೀವೇನು ಮಾತಾಡ್ತಿರೋ ಅದೇ ನಿಮ್ಮ ಕ್ರಿಯೇಟಿವ್ ಮೈಂಡ್ ಸೆಟ್ಟಲ್ಲಿ ಆಗುತ್ತೆ ಅಂತ ಅನ್ನೋಗೆ ಮನಸ್ಸಿಗೆ ಹೇಳಿದ ಮಾತೇ ನಮ್ಮ ಜೀವನವಾಗಿರುತ್ತದೆ. ಇವೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳಬೇಕು, ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಅವ್ರು ಮಾರ್ನಿಂಗು 5 ಮಿನಿಟ್ ಅವರು ಒಂದು ಒಳ್ಳೊಳ್ಳೆ ಪುಸ್ತಕ ಓದ್ತಾ ಇರ್ತಾರೆ, ಮೋಟಿವೇಶನಲ್ ವರ್ಡ್ ಕೇಳಿಸ್ತಾ ಇರ್ತಾರೆ, ಸ್ಪಿರಿಚುವಲ್ ಲೈನ್ಸ್ ಓದ್ತಾ ಇರ್ತಾರೆ, ಗುಡ್ ಥಾಟ್ಸ್ ಅನ್ನ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಗುಡ್ ಥಾಟ್ಸ್ ಬಗ್ಗೆ. ಸಕ್ಸಸ್ಫುಲ್ ಪೀಪಲ್ ಡೈಲಿ ಲರ್ನ್ ಸಮಥಿಂಗ್, ಏನಾದರೂ ಒಂದು ಕಲಿತಾನೆ ಇರ್ತಾರೆ ಅವರು. ಆಮೇಲೆ ಹೆಲ್ದಿ ಬ್ರೇಕ್ಫಾಸ್ಟ್ ತಿಂತಾರೆ. ನಮ್ಮ ಥರ ಫಾಸ್ಟ್ ಫುಡ್ ಎಲ್ಲ ಏನು ತಿನ್ನೋದಿಲ್ಲ. ಫುಡ್ ಎಫೆಕ್ಟ್ಸ್ ಮೂಡ್ ಅಂತ ಹೇಳ್ತಾರಲ್ಲ, ನಮ್ಮ ಫುಡ್ ಎಲ್ಲ ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತದೆ. ಮಾರ್ನಿಂಗ್ ಜಂಕ್ ಫುಡ್ ಅವರು ಅವಾಯ್ಡ್ ಮಾಡ್ತಾರೆ. ಫ್ರೆಂಡ್ಸ್, ಸಕ್ಸಸ್ ಸಡನ್ಲಿ ಬರೋದಿಲ್ಲ, ಡೈಲಿ ಹ್ಯಾಬಿಟ್ಸ್ ಸ್ಲೋಲಿ ಕ್ರಿಯೇಟ್ ಸಕ್ಸಸ್ ಅಂತ ಕೂಡ ಹೇಳ್ಬೋದು. ಇದೇ ಥರ ನೀವು ಕೂಡ ಮಾಡೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಮಾಡುತ್ತದೆ. ಮಾರ್ನಿಂಗ್ ರೂಟೈನ್ ಚೇಂಜ್ ಮಾಡಿದರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತದೆ, ಲೈಫ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.